Hi guys, welcome to Love Tips. 5 golden rules to get your ex back. ಈಗ ನಾನು ಹೇಳ್ತಾರ ಈ 5 ರೂಲ್ಸ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಯಾವುದಾದ್ರು ಒಂದನ್ನ ನೀವು ತಪ್ಪಾಗಿ ಮಾಡಿದ್ರೂ ಮತ್ತೆ ನಿಮ್ಮ ಎಕ್ಸ್ನ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಹೆಂಗೆ ಅಂದರೆ 100ನೇ ಫ್ಲೋರಿಂದ ಜಂಪ್ ಮಾಡೋ ಥರ. ಆಮೇಲೆ ನಿಮ್ಮನ್ನು ಯಾರಾಗಲೂ ಕಾಪಾಡ್ಸೋಕ್ಕೆ ಆಗಲ್ಲ. ರೂಲ್ ನಂಬರ್ 1, ಡೋಂಟ್ ಶೋ ಯುವರ್ ಎಮೋಷ್ನಲ್ ಟು ಯುವರ್ ಎಕ್ಸ್. ನನಗೆ ಗೊತ್ತು, ಬ್ರೇಕಪ್ ಆಗಿದ ಮೇಲೆ ನಿಮಗೆ ಹುಚ್ಚಿಡಿಯೋ ಥರ ಆಗುತ್ತೆ, ಅಳು ಬರುತ್ತೆ, ನೆಕ್ಸ್ಟ್ ನಮ್ಮನ್ನು ಯಾರು ಮದುವೆ ಆಗ್ತಾರೆ ಅಂತ ಭಯ ಆಗುತ್ತೆ, ಲೈಫೇ ಹೋಗಿರೋ ಥರ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೋಸ್ಕರನೂ ನಿಮ್ಮ ಎಮೋಷ್ನಲ್ನ ನಿಮ್ಮ ಎಕ್ಸ್ ಹತ್ರ ತೋರಿಸ್ಬೇಡಿ. ಲೈಕ್ ಅವರಿಗೆ 100 ಸತಿ ಕಾಲ್ ಮಾಡೋದು, ಮೆಸೇಜಲ್ಲಿ ಟಾರ್ಚರ್ ಮಾಡೋದು, ವಾಟ್ಸಾಪ್, FB, ಫೇಸ್ಬುಕ್ಕಲ್ಲಿ ಸ್ಯಾಡ್ ಸ್ಟೇಟಸ್ ಹಾಕೋದು. ಅರ್ಥ ಮಾಡ್ಕೊಳ್ಳಿ, ಹುಡುಗಿರಿಗೆ ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿರೋ ಮೆನ್ನೇ ಬೇಕಾಗಿದೆ. ಅವರು ನಿಮ್ಮನ್ನು ಬ್ರೇಕಪ್ ಮಾಡಬೇಕಾದ್ರೇ ನೀವು ಅಲೆ ಥರ ಬರ್ತೀರಾ, ನಾಯಿ ಥರ ಬಂದು ಹಿಂದ್ಗಡೆ ಹೋಗ್ತೀರಾ ಅಂತ ಥಿಂಕ್ ಮಾಡ್ಕೊಂಡು ಬ್ರೇಕಪ್ ಮಾಡಿರ್ತಾರೆ. ನೀವು ಮತ್ತೇನೋ ಅದೇ ಥರ ಮಾಡಿದರೆ ನೀವು ವೀಕ್ ಆಗಿರೋ ಮೆನ್ ಅಂತ ಪ್ರೂಫ್ ಮಾಡ್ತೀರಾ. ಬಟ್ ನೀವು ಆ ಥರ ಮಾಡಬಾರ್ದು. ಬದಲಾಗಿ ನೀವು ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಮೆನ್ ಅಂತ ಅವ್ರಿಗೆ ತೋರಿಸ್ಬೇಕು. ಆ ಥರ ತೋರಿಸಿದರೆ ಅವರು ಮತ್ತೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನಿಮ್ಮ ವರ್ಡ್ಸ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಯಾವುದೇ ಕಾರಣಕ್ಕೋಸ್ಕರನೋ ನೀವು ಎಮೋಷ್ನಲ್ನ ಮಾತ್ರ ಅವ್ರ ಹತ್ರ ತೋರಿಸ್ಬೇಡಿ. ರೂಲ್ ನಂಬರ್ 2, ಫೋಕಸ್ ಆನ್ ಯುವರ್ ಗೋಲ್. ಅರ್ಥ ಮಾಡ್ಕೊಳ್ಳಿ, ಹುಡುಗಿರು ಯಾರು ಅವ್ರ ಗೋಲು ಮತ್ತು ಆಂಬಿಷನ್ ಹಿಂದ್ಗಡೆ ಹೋಗ್ತಾರೋ ಅವ್ರನ್ನೇ ತುಂಬ ಇಷ್ಟಪಡ್ತಾರೆ. ನೀವು ಬ್ರೇಕಪ್ ಆಗಿದ ಮೇಲೆ ನೀನೇ ಬೇಕಂತ ಹೋಗೋದು ರಿಲೇಷನ್ಶಿಪ್ಪಲ್ಲಿ ಇಳಿಯೋ ಥರ. ಸೊ ನೀವು ಆ ಥರ ಮಾಡಬಾರ್ದು. ನೀವು ಸುಮ್ಮನೆ ಇದ್ದರೆ ನಿಮ್ಮ ಎಮೋಷ್ನಲ್ನ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಮ ಮೈಂಡು ಅವಳು ನಮ್ಮನ್ನು ಮರ್ತು ಬಿಡ್ತಾಳೋ ಇಲ್ಲ ಬೇರೆಯವ್ರ ಜೊತೆಯಲ್ಲಿ ಮಾತಾಡ್ತಾ ಇರ್ತಾಳೋ ಅನ್ನೋಂಥ ಬರುತ್ತೆ. ಸೊ ನಿಮ್ಮ ಮೈಂಡನ್ನ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಆಟೋಮೆಟಿಕ್ಕಾಗಿ ಕಾಲ್ ಮಾಡಬೇಕಂತ ಅನಿಸುತ್ತೆ, ಇಲ್ಲ SMS ಮಾಡಬೇಕಂತ ಅನಿಸುತ್ತೆ. ಸೊ ಇದು ರಿಲೇಷನ್ಶಿಪ್ಪಲ್ಲಿ ಎಲಿಯೋ ಥರ ನಿಮ್ಮ ಮೇಲೆ ಇರೋ ಇನ್ನೂ ಇಂಟ್ರೆಸ್ಟನ್ನು ಅವ್ರಿಗೆ ಹೋಗ್ಬಿಡುತ್ತೆ. ಸೊ ನಿಮ್ಮ ಪೇಯ್ನ ಹೇಗೆ ಕನ್ವರ್ಟ್ ಮಾಡೋದು ಥರ ಥಿಂಕ್ ಮಾಡಿ. ಜಿಮ್ಗೆ ಹೋಗಿ, ದಿನ ವರ್ಕೌಟ್ ಮಾಡಿ. ಎವ್ರಿ ಮೂಮೆಂಟಲ್ಲಿ ನಿಮ್ಮ ಮಸಲ್ಸಲ್ಲಿ ಚಿಕ್ಕ ರಿಸಲ್ಟ್ ನೋಡಬೇಕಾದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಕಾನ್ಫಿಡೆಂಟ್ ಬರುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಗೋಲು ಕರಿಯರ್ ಹಿಂದ್ಗಡೆ ಹೋಗಿ. ನೀವು ಫಸ್ಟು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಬೇಕಾದ್ರೇ ಆಲ್ರೆಡಿ ನಿಮ್ಮ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿರುತ್ತೆ. ನೀವು ಕರಿಯರ್ ಹಿಂದ್ಗಡೆ ಹೋಗೋದು ನೋಡಿ ಅವ್ರಿಗೆ ಸೆಕೆಂಡ್ ಲೆವೆಲ್ ಇಂಟ್ರೆಸ್ಟ್ ಬರುತ್ತೆ. ಗೋ ಆನ್ ನೋ ಕಾಂಟ್ಯಾಕ್ಟ್ ಪೀರಿಯಡ್. ಫಸ್ಟ್ ಥಿಂಗ್, ಬ್ರೇಕಪ್ ಆಗಿದ ಮೇಲೆ ನೀವು ಮಾಡಬೇಕಾಗಿರೋದು ಗೋ ಆನ್ ನೋ ಕಾಂಟ್ಯಾಕ್ಟ್ ಪೀರಿಯಡ್. ನಿಮ್ಮ ಎಕ್ಸ್ ಬೇಕಾ ನಿಮಗೆ ಅಂದರೆ ನೀವು ಇದನ್ನು ಕನ್ಫರ್ಮ್ ಫಾಲೋ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಕ್ಸ್ ಫಸ್ಟ್ ನಿಮ್ಮನ್ನು ಮಿಸ್ ಮಾಡಬೇಕು. ಸೊ ನೀವು ಅವ್ರ ಜೊತೆಯಲ್ಲಿ ಸುತ್ತಾಡ್ಕೊಂಡು ಅವ್ರ ಮುಂದ್ಗಡೆನ ಓಡಾಡ್ತಾ ಇದ್ದರೆ ಅವರು ನಿಮ್ಮನ್ನು ಮಿಸ್ ಮಾಡಲ್ಲ. ಸೊ ನೀವು ಒಂದು 6 ವೀಕ್ಸ್ಗೆ ನೋ ಕಾಲ್, ನೋ ಮೆಸೇಜ್, ನೋ ಮೀಟಿಂಗ್. ಯಾಕೆ ನೋ ಕಾಂಟ್ಯಾಕ್ಟ್ ಪೀರಿಯಡ್ ಇಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ? ಏಕೆಂದರೆ ಬ್ರೇಕಪ್ ಆಗಿದ ಮೇಲೆ ನೀವು ಕಾಲ್ ಮಾಡ್ತೀರಾ, SMS ಟಾರ್ಚರ್ ಮಾಡ್ತೀರಾ, ನೀವು ಹುಚ್ಚಿಡಿದಿರೋ ಥರ ಇರ್ತೀರ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ನೀವು ಅದನ್ನು ಯಾವುದೂ ಮಾಡಲ್ಲ. ಸೊ ನೀವು ತುಂಬ ಸ್ಟ್ರಾಂಗ್ ಆಗೇ ಇರ್ತೀರ. ಅವಳು ಥಿಂಕ್ ಮಾಡ್ತಾಳೆ, ಯಾಕೆ ಇವನು ಮೆಸೇಜ್ ಮಾಡಿಲ್ಲ, ಯಾಕೆ ಇವನು ಕಾಲ್ ಮಾಡಿಲ್ಲ, ಏನು ಮಾಡ್ತಾ ಇರ್ತಾನೆ ಅಂತ ಥಿಂಕ್ ಮಾಡಿ ಹುಚ್ಚಿ ಹಿಡಿದಿರ್ತಾಳೆ. ಲಾಸ್ಟ್ 10 ಡೇಸ್ ಎಲ್ಲ ನಿಮ್ಮನ್ನು ಮಿಸ್ ಮಾಡಿಬಿಡ್ತೀನ ಅಂತ ಥಿಂಕ್ ಮಾಡ್ತಾನೆ ಇರ್ತಾಳೆ. ಸೊ ಅದಕ್ಕೆ ನೋ ಕಾಂಟ್ಯಾಕ್ಟ್ ಪೀರಿಯಡ್ ತುಂಬ ಇಂಪಾರ್ಟೆಂಟ್. ರೂಲ್ ನಂಬರ್ 4, ಬಿ ಎ ಗರ್ಲ್ ಆಫ್ ಶಿ ಮೇಟ್ ಇನ್ ದ ಬಿಗಿನಿಂಗ್. ಇದು ತುಂಬ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ, ಬ್ರೇಕಪ್ ಎನ್ನೋದು ರಿಲೇಷನ್ಶಿಪ್ ರೀಸ್ಟಾರ್ಟ್. ಅದು ನೀವು ಎಲ್ಲ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಅವಳು ತಿರ್ಗಾ ನಿಮ್ಮನ್ನು ಲವ್ ಮಾಡಬೇಕು. ನೀವು ಸ್ಯಾಡ್ ಅಂದರೆ ಡಿಪ್ರೆಷನ್ ಆಗಿ ಇದ್ದರೆ ಅವಳು ಫಸ್ಟ್ ಹೇಗೆ ನಿಮ್ಮನ್ನು ಲವ್ ಮಾಡಿರ್ತಾಳೆ. ನೀವು ಫಸ್ಟ್ ಹೇಗಿದ್ದರು, ಹ್ಯಾಪಿಯ, ಕೂಲ, ಜಾಯ್ಫುಲ್ಲ, ನಿಮ್ಮ ಹತ್ರ ಮಾತಾಡಿದರೆ ಆ ದಿನವೇ ಬ್ರೈಟ್ ಆಗೋ ಥರ ಇದ್ದರು. ಸೊ ಅದಕ್ಕೆ ಅವಳು ನಿಮ್ಮನ್ನು ಸ್ಟ್ರಾಂಗಾಗಿ ಲವ್ ಮಾಡಿರ್ತಾಳೆ. ಅದೇ ಥರ ನೀವು ನೋ ಕಾಂಟ್ಯಾಕ್ಟ್ ಪೀರಿಯಡ್ ಆಗಿದ ಮೇಲೆ ಮತ್ತೆ ಹೋಗಿ ಮಾತಾಡಿ, 100% ನಿಮ್ಮನ್ನು ಲವ್ ಮಾಡ್ತಾಳೆ. ರೂಲ್ ನಂಬರ್ 5, ಗೆಟ್ ಎ ಎಕ್ಸ್ಪರ್ಟ್ ಅಡ್ವೈಸ್. ಬ್ರೇಕಪ್ ಆಗಿದ ಮೇಲೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕೆಂದರೆ ನೀವು 100% ಕರೆಕ್ಟಾಗೇ ಮಾಡಬೇಕು. ಚಿಕ್ಕ ತಪ್ಪು ಮಾಡಿದ್ರೇನೋ ಅವರು ಮತ್ತೆ ನಿಮಗೆ ಸಿಗಲ್ಲ.
ಯಾಕೆಂದರೆ ಈ ಪ್ರಾಸೆಸ್ ಎಲ್ಲ ನೀವು ಫಸ್ಟ್ ಟೈಮ್ ಮಾಡ್ತೀರಾ, ನಿಮ್ಮ ಕೈಯಲ್ಲಿ 100% ಕರೆಕ್ಟಾಗಿ ಮಾಡ್ತೀರಾ ಅನ್ನೋದು ಡೌಟು. ಏನೇ ಡೌಟ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ 5 ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ನ lovetips.channel@gmail.comಗೆ ಕಳಿಸಿ. ವಿತಿನ್ 24 ಅವರ್ಸಲ್ಲಿ ಅವ್ರ ಟೀಮ್ ನಿಮ್ಮನ್ನು ಕಾಲ್ ಮಾಡ್ತಾರೆ. ನಿಮ್ಮ ಡೌಟ್ನ ಅವ್ರ ಹತ್ರ ಹೇಳಿ, ಅವರು ಸಾಲ್ವ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.